ಮೊನ್ನೆ ಸಮಾವೇಶ ಮಾಡಿದ್ರಿ, ನಿರ್ಣಯಗಳನ್ನೆಲ್ಲ ಕಾಂಗ್ರೆಸ್ ಹೈಕಮಾಂಡ್ ಸಲ್ಲಿಸ್ತೀವಿ ಅಂತ ಹೇಳಿದ್ರಿ, ಯಾವಾಗ ಸಲ್ಲಿಸ್ತೀರಾ ಸರ್? ಶೀಘ್ರದಲ್ಲಿ ಇಮಿಡಿಯೇಟ್ ಆಗಿ. ಸಮಾವೇಶ ಆದ್ಮೇಲೆ ಏನಾದ್ರು ಭರವಸೆ ಸಿಕ್ಕಿದೆಯಾ ಸರ್ ಸಿಎಂ ಕಡೆ? ಯಾವ ಭರವಸೆನಿಲ್ಲಪ್ಪ, ಯಾರನ್ನು ಮೀಟ್ ಮಾಡಿ ಬೇಗ ಅನುಮತಿಲ್ಲ. ಇನ್ನು ಪುನಃ ಹುಷೇನು ಆಗಿಲ್ಲ. ಇನ್ನು ಸರ್, ನಿಮ್ಮ ಸಮಾವೇಶದ ಬಳಿಕ ಬೇರೆ ಸಮುದಾಯಗಳು ಕೂಡ ಸಮಾವೇಶಗಳು ಮಾಡೋದು ಮುಂದಾಗಿದ್ದಾರೆ. ಮಾಡಲಿ, ಚಿತ್ರದುರ್ಗದಲ್ಲೂ ಅಹಿಂದ ಸಮಾವೇಶ ಮಾಡ್ತಾವ್ರೆ. ಎಲ್ಲರೂ ಮಾಡ್ಲಪ್ಪ, ಎಲ್ಲರೂ ಒಳ್ಳೇದಾದ, ಎಲ್ಲರೂ ಜಾಗೃತಿ ಆಗೋದು ಒಳ್ಳೇದ. ಸರ್, ನಿಗಮ ಮಂಡಳಿದ ಏನ್ ಸರ್ ಡಿಲೇ ಆಗ್ತಾ ಇದೆಯಲ್ಲ ಸರ್, ಹಿರಿಯ ಕಾರ್ಯಕರ್ತರಿಗೆ ಕೊಟ್ಟಿಲ್ಲ ಅಂತ ಅಸಮಾಧಾನ ವ್ಯಕ್ತಪಡಿಸ್ತಾರೆ. ಅವ್ರನ್ನ ಕೇಳಮಾರೆ, ನಾನೇನು ಲೀಡರ್ ಅಲ್ಲ. ನಿಮ್ಮ ಸಮುದಾಯ ವಿಚಾರದಲ್ಲಿ ನೀವೇ ಮುಂಚೂಣಿಯಲ್ಲಿ ಇರ್ತೀರಿ. ಹಿಂದೆ ಅಧಿಕಾರಿಗಳಿಗೆ ಅನ್ಯಾಯ ಆಗ್ತಾ ಇದೆ ಅಂತ ಹೇಳಿದ್ರಿ, ಈಗಲೂ ಕೂಡ ಅದನ್ನ ಸರಿಪಡಿಸ್ತಕ್ಕಂಥ ಅದು ನಮ್ದೇನಿದ್ರೆ ನಮ್ಮ ವೀರ್ ಸೇವೆ ಮತ್ತೆ ಬಾಕಿ ಕೇಳಬೇಡ್ರಿ. ಸರ್, ಲಿಂಗಾಯತರಿಗೆ ಏನಾದ್ರು ಟಿಕೆಟ್ ವಿಚಾರದಲ್ಲಿ ಸರ್, ಲೋಕಸಭೆ ಟಿಕೆಟ್ ವಿಚಾರದಲ್ಲಿ ಇನ್ನೂ ಅದು ಸುದ್ದಿ ಬಂದಲ್ಲ. ದೇವಸ್ಥಾನಕ್ಕೆ ಟೈಮ್ ಆಗಿದೆ ಸರ್. ಮೊನ್ನೆ ಸಮಾವೇಶ ಮಾಡಿದ್ರಿ, ನಿರ್ಣಯಗಳನ್ನೆಲ್ಲ ಕಾಂಗ್ರೆಸ್ ಹೈಕಮಾಂಡ್ ಸಲ್ಲಿಸ್ತೀವಿ ಅಂತ ಹೇಳಿದ್ರಿ, ಯಾವಾಗ ಸಲ್ಲಿಸ್ತೀರಾ ಸರ್? ಶೀಘ್ರದಲ್ಲಿ ಇಮಿಡಿಯೇಟ್ ಆಗಿ. ಸಮಾವೇಶ ಆದ್ಮೇಲೆ ಏನಾದ್ರು ಭರವಸೆ ಸಿಕ್ಕಿದೆಯಾ ಸರ್ ಸಿಎಂ ಕಡೆ? ಯಾವ ಭರವಸೆನಿಲ್ಲಪ್ಪ, ಯಾರನ್ನು ಮೀಟ್ ಮಾಡಿ ಬೇಗ ಅನುಮತಿಲ್ಲ. ಇನ್ನು ಪುನಃ ಹುಷೇನು ಆಗಿಲ್ಲ. ಇನ್ನು ಸರ್, ನಿಮ್ಮ ಸಮಾವೇಶದ ಬಳಿಕ ಬೇರೆ ಸಮುದಾಯಗಳು ಕೂಡ ಸಮಾವೇಶಗಳು ಮಾಡೋದು ಮುಂದಾಗಿದ್ದಾರೆ. ಮಾಡಲಿ, ಚಿತ್ರದುರ್ಗದಲ್ಲೂ ಅಹಿಂದ ಸಮಾವೇಶ ಮಾಡ್ತಾವ್ರೆ. ಎಲ್ಲರೂ ಮಾಡ್ಲಪ್ಪ, ಎಲ್ಲರೂ ಒಳ್ಳೇದಾದ, ಎಲ್ಲರೂ ಜಾಗೃತಿ ಆಗೋದು ಒಳ್ಳೇದ. ಸರ್, ನಿಗಮ ಮಂಡಳಿದ ಏನ್ ಸರ್ ಡಿಲೇ ಆಗ್ತಾ ಇದೆಯಲ್ಲ ಸರ್, ಹಿರಿಯ ಕಾರ್ಯಕರ್ತರಿಗೆ ಕೊಟ್ಟಿಲ್ಲ ಅಂತ ಅಸಮಾಧಾನ ವ್ಯಕ್ತಪಡಿಸ್ತಾರೆ. ಅವ್ರನ್ನ ಕೇಳಮಾರೆ, ನಾನೇನು ಲೀಡರ್ ಅಲ್ಲ. ನಿಮ್ಮ ಸಮುದಾಯ ವಿಚಾರದಲ್ಲಿ ನೀವೇ ಮುಂಚೂಣಿಯಲ್ಲಿ ಇರ್ತೀರಿ. ಹಿಂದೆ ಅಧಿಕಾರಿಗಳಿಗೆ ಅನ್ಯಾಯ ಆಗ್ತಾ ಇದೆ ಅಂತ ಹೇಳಿದ್ರಿ, ಈಗಲೂ ಕೂಡ ಅದನ್ನ ಸರಿಪಡಿಸ್ತಕ್ಕಂಥ ಅದು ನಮ್ದೇನಿದ್ರೆ ನಮ್ಮ ವೀರ್ ಸೇವೆ ಮತ್ತೆ ಬಾಕಿ ಕೇಳಬೇಡ್ರಿ. ಸರ್, ಲಿಂಗಾಯತರಿಗೆ ಏನಾದ್ರು ಟಿಕೆಟ್ ವಿಚಾರದಲ್ಲಿ ಸರ್, ಲೋಕಸಭೆ ಟಿಕೆಟ್ ವಿಚಾರದಲ್ಲಿ ಇನ್ನೂ ಅದು ಸುದ್ದಿ ಬಂದಲ್ಲ. ದೇವಸ್ಥಾನಕ್ಕೆ ಟೈಮ್ ಆಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.